ಆದ್ರೆ ಹಾಕ್ಮದೇವನ ಬಲ್ಕ್ ಫೋಟೋ ಐತೆ ಬಸವಣ್ಣನ ಬಲ್ಕ್ ಅದ ಬಲ್ಕ್ ಹಾಕ್ಕೊಂಡ್ಬಿಟ್ರೆ ಆ ಕಡೆ ಇಟ್ರ ಬಲ್ಕ್. ಹಾಡಿ ಹಂಬಲಿಸುತ್ತೆ ನಮ್ಮನ್ನ ಅಂತ ಅಲ್ಲಂ ಪ್ರಭುದೇವರು ಹೇಳ್ತಾರೆ. ನಮ್ಮ ಸಿಕ್ಕಿದ 25,000 ವಚನಗಳು. ಈ ವೈದಿಕರು ವಚನ ಸಾಹಿತ್ಯ ಸುಟ್ಟು ಹಾಕ್ಲತ್ತರು. ಬಸವಣ್ಣವ್ರ ಜಾತೀಯತೆ ಮೂಢನಂಬಿಕೆ ತೆಗೆದಾಕಿ ಸಲುವಾಗಿ ಶರಣರ ವಚನಗಳು ಸಿಕ್ಕವ್ರ ಮನೆಗೆ ಹಾಡಬೇಕು, ಜಗಲಿ ಮೇಲೆ ಬಿಟ್ಟರೆ ಉಳಿಬೇಕು ಕಡಿಬೇಕು. ಸಿಕ್ಕವ್ರ ಮನೆಗೆ ಬಿದ್ದೀವಿ. ಡಾಕ್ಟರ್ ಹೋಗು ಹಳಕಟ್ಟಿ ವಕೀಲರು ಅವ್ರ ಮೊಮ್ಮನ ಮನೆಗೆ ವಾಡಿ ಕಲ್ಲಿಗೆ ಪೂಜೆ ಮಾಡ್ತಾರೆ. ಕಲ್ಲಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂತ ಕಲ್ಲು ಕಿತ್ತು ನೋಡಿದ್ರೆ ಒಳಗೆ ವಚನ ಕಟ್ಕೊಳ್ಕೊಂಡು ಬಂದು ವಕೀಲರು ಹೇಳ್ತಾರೆ ನಮ್ಮ ಸಂಪತ್ತು ರಕ್ಷುವಂತೆ ಶರಣರ ಪುಸ್ತಕಗಳು ಓದೋದು ರೆಡಿ ಮಾಡ್ಕೊಳ್ಳಿ, ಶರಣರ ಚಿತ್ರಗಳನ್ನು ಮನೆ ಅಲಂಕಾರ ಮಾಡಿರಿ, ಸ್ವತಃ ಉತ್ಸಾಹ ಹೇಳದ ತರುಣರು ಸಾಹಿತ್ಯ ಸೇವೆ ಮಾಡಿರಿ ಅಂತಾರೆ. ಅಲ್ಲಿ ಬಸವಣ್ಣವ್ರಿಗೆ ದರ್ಶನ ಮಾಡಿ ಬಂದ್ರಿಲ್ಲ. 6 ಮೆಟ್ಟುಗಳದ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಿಂಗಿ, ಶರಣ, ಐಕ್ಯ. ಇವು 6 ಗುಣಗಳು ನಿಮ್ಮ ಹತ್ತಿರ ಇದ್ರೆ ನೀವೇ ಶಿವ. ನಿಮ್ಮೊಳಗೆಲ್ಲ ಶಿವ ಅದಾನೆ. ಆ ಶಿವ ಅದಾನಂತೆ ನೀವು ಕುಂತು ಕೇಳ್ತಾ ಇದ್ರಿ, ನಾನು ನಿಂತು ಹೇಳ್ತಾ ಇದ್ದೀನಿ. ನಮ್ಮೊಳಗೆ ಶಿವ ಹೋದನಂದ್ರೆ ನಾವು ಶವ ಆಗಿಬಿಡ್ತೀವಿ. ಶಿವ ನಮಗೇನೂ ಕಡಿಮೆ ಕೊಟ್ಟಿಲ್ಲ. ನಮ್ಮ ಬಟ್ಟಿನ ಬಂಗಾರ ಉಂಗುರು ಮುಖ್ಯ ಅಲ್ಲ, ಕಬ್ಬಿಣ ಉಂಗುರು ಮುಖ್ಯ ಅಲ್ಲ, ಬಟ್ಟು ಮುಖ್ಯ. ಯಾರಾದರೂ ಬಂಗಾರ ತಗೋ ಬಟ್ಟು ಕೊಡು ಅಂದ್ರೆ ಕೊಡ್ತಾರೇನ್ರಿ? 1970 ಬಸವಣ್ಣವ್ರ ಗುಡಿಯ ಬಸವೇಶ್ವರ ಸ್ಟ್ಯಾಚು ಇರಲಿಲ್ಲ. 2 ಕೋಡಿನ ಕಲ್ಲಿನ ಎತ್ತಿತ್ತು. ಇಂಗ್ಲೆಂಡ್ ಸಂತ ಬಂದಿದ್ದು ಫಿಲ್ಟಿನ್ ಎಂಬ ವಿಜ್ಞಾನಿ. ಅವಾಗ ಕೇಳ್ತಾನೆ ವಚನ ಸಾಹಿತ್ಯ ಇದು ಎತ್ತೆ ಬರೆದಿತ್ತೇನೋ, ಅನುಭವ ಮಂಟಪ ಎತ್ತೆ ಕಟ್ಟಿತ್ತೇನೋ, ಪ್ರೈಮ್ ಮಿನಿಸ್ಟರ್ ಎತ್ತೆ ಆಗಿತ್ತೇನೋ ಅಂತ ಕೇಳ್ತಾನೆ. ಕಮಿಟಿದವರೆಲ್ಲ ಕೂಡಿ ಕಲ್ಲಿನ ಎತ್ತಿತ್ತು ಹಾರಡ್ದು ಪಂಚಧಾತುನ ಬಸವೇಶ್ವರ ಸ್ಟ್ಯಾಚು ಮಾಡಿ ಕೂರಿಸ್ತಾರೆ. ಇಂಗ್ಲೆಂಡ್ ಸಂತ ಹೇಳ್ತಾನೆ ಇಟ್ ಈಸ್ ಡೌಟ್ಫುಲ್ ಇಫ್ ಎನಿ ಪೀಪಲ್ ಎನಿ ಏಜ್ ಹ್ಯಾಸ್ ಬಿನ್ ವಿಥೌಟ್ ಸಮ್ ರಿಲಿಜನ್. ಜಗತ್ತಿನಲ್ಲಿ ಧರ್ಮ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮೀನಿಗೆ ನೀರಿಂದ ತೆಗೆದು ಬಿಟ್ಟಿದ್ರೆ ಮೀನು ಯಾವ ಪ್ರಕಾರ ಒದ್ದಾಡಿ ಸತ್ತು ಹೋಗ್ತದೋ ಅದೇ ಪ್ರಕಾರ ನಾವು ಸಹ ಧರ್ಮ ಬಿಟ್ಟು ನಡೆಯೋದು ಮೀನು ಸತ್ತಂಗೆ ಸಾಯ್ಬೇಕಾಯ್ತದ ಅಂತ. ಧರ್ಮ ಬೇರೆ, ಜಾತಿ ಬೇರೆ, ಸರಿಯಾಗಿ ನೆನಪಿಡಬೇಕು. ಯಾರೇ ಇರಲಿ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಎಂಬ ಧರ್ಮ. ಇವ ಯಾರು, ಇವ ಯಾರು, ಇವ ಯಾರು ಎಂಬ ಜಾತಿ. ಧರ್ಮ ಅಂದ್ರೆ ಕೆಳಗೆ ಬಿದ್ದವ್ರಿಗೆ ಮ್ಯಾಲೆ ಎತ್ತ ಧರ್ಮ, ದುಃಖದಾಗಿದ್ದವ್ರಿಗೆ ದುಃಖ ನಿವಾರಣೆ ಮಾಡೋ ಧರ್ಮ. 12ನೇ ಶತಮಾನದ ಬಸವಣ್ಣವ್ರು ಇದ್ದರು, ಈಗಿಲ್ಲ ಅಂತಲ್ಲ. ಯಾರು ಕೆಳಗೆ ಬಿದ್ದವ್ರನ್ನ ಮ್ಯಾಲೆ ಎತ್ತಾರೋ ಅವರೆಲ್ಲ ಬಸವಣ್ಣವ್ರೆ. ಯಾರು ದುಃಖದಾಗಿದ್ದವ್ರು ದುಃಖ ನಿವಾರಣೆ ಮಾಡ್ತಾರೋ ಅವರೆಲ್ಲ ಬಸವಣ್ಣವ್ರೆ. ಆದ್ದರಿಂದ ಅಲ್ಲಿ ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲಿ, ದಯವೇ ಧರ್ಮದ ಮೂಲವಯ್ಯ, ಕೊಲ್ಲುವ ಧರ್ಮವನ್ನು ಇದು ಒಲೆ ಒಳಗಿಕ್ಕು, ಕೊಲ್ಲಲಾರದ ಜೈನ ಧರ್ಮ ಎನ್ನ ತಲೆಯ ಮೇಲಿಕ್ಕು ಅಂತ ಹೇಳ್ತಾ ಇದ್ದಾರೆ. ಜೇಡ್ರ ದಾಸ್ಮೆ ಹೇಳ್ತಾರೆ, ಹೆಣ್ಣ ಮಕ್ಕ ಗಂಡನುಳ್ಳಮನ ಗೌರಿ ಎಂದು ಕಂಡರೆ ಭೂಮಂಡಲಕ್ಕೆ ಅರಸಾಗಿ ಪುಟ್ಟುವ ಆತನು. ಹೆಣ್ಣ ಮಕ್ಕಳನ್ನು ಪಾರ್ವತಿ ಅಂತ ಹೇಳಿದ್ರೆ ಜಗತ್ತಕ್ಕೆ ರಾಜರಾಗಿ ಬಾಳ್ತಾರಂತ. ಹೆಣ್ಣ ಮಕ್ಕಳನ್ನು ಕಂಡು ಹೊಡಿಯೋದು ಮಾಡಿದರೆ ನೀರಿನಲ್ಲಿ ಪುಂಡೆ ಕಟ್ಟಿಗೆ ನೆನಕಿದ್ರೆ ಯಾವ ಪ್ರಕಾರ ಕೊಳತು ಹೋತೋ ಅದೇ ಪ್ರಕಾರ ಕೊಳತು ಹೋಗ್ತಾರಂತ. ಹೆಣ್ಮಕ್ಕಳು ಅಷ್ಟೇ ಪತಿವ್ರತ ಇದ್ರು ಸಾಲಂಗಿಲ್ಲ, ಗಂಡು ಮಕ್ಕಳು ಇರಬೇಕು ಅಂತಾರೆ. ತಾಯಿಂದ್ಯಾರು ಹೆಣ್ಮಕ್ಳಿಗೆ ಮೆಡಿಕಲ್ ಸೀಟ್ ಕೊಡ್ಸಂಗಿಲ್ಲ, ನಿಂಗೇನು ಮದುವೆ ಮಾಡ್ಕೊಂಡು ಹೋಗೋದ ಅಂತಾರೆ.
ಗಂಡು ಮಕ್ಕಳು 7 ದಡ್ಡಿದ್ರು ಅವ್ರಿಗೆ ಮೆಡಿಕಲ್ ಸೀಟ್ ಕೊಡ್ತಾರೆ. ಪೇಪರ್ದಾಗ ಬಂದಿತ್ತು. ಒಂದು ಹುಡುಗ 10 ಸಲ ಫೇಲ್ ಆಗಿ ಅವ್ರ ಕಾಲು ಬಿದ್ದು ಡಾಕ್ಟರ್ ನೌಕರಿ ಹಿಡಿದು ಎಡಗಣ್ಣು ಆಪ್ರೇಷನ್ ಮಾಡಂದ್ರೆ ಬಲಗಣ್ಣು ಮಾಡಿ 2 ಕಣ್ಣು ಕಳೆದಾಕಿದ್ರು. ಇಂಥವ್ರಿಗೆ ಮೆಡಿಕಲ್ ಸೀಟ್ ಕೊಡ್ತಾರೆ. ಇಂದಿರಾ ಗಾಂಧಿ ಅಷ್ಟು ಮುಂದೆ ಯಾಕೆ ಬಂದಳು ಅಂದ್ರೆ ತಂದೆ ಜೊತೆಯಲ್ಲಿ ಭಾಷಣಕ್ಕೆ ಹೋಗ್ತೀವಳು. ಕಿತ್ತೂರು ರಾಣಿ ಚೆನ್ನಮ್ಮ ಗಂಡನ ಜೊತೆಯಲ್ಲಿ ಯೂತ್ಗೆ ಹೋಗ್ತೀವಳು. ಹೀಗಾಗಿ ಅವ್ರು ಮುಂದೆ ಬಂದರು. ನಾವು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಟ್ಟರೆ ಮುಂದೆ ಬರ್ತಾರೆ. ಯಾರೂ ಕಮ್ಮಿ ಇಲ್ಲ, ಯಾರೂ ಹೆಚ್ಚಲ್ಲ. ಕಮ್ಮ ಹೆಚ್ಚ ಅಂದ್ರೆ ಅದು ಧರ್ಮ ಅಲ್ಲ. ಅದು ನಾವು ಧರ್ಮದಿಂದ ನಡೆದ್ರೆ ಮಾತ್ರ ನಮಗೆ ಸುಖ ಸಿಗ್ತದೆ. ಬಸವಣ್ಣ ನಾವು ಎಲ್ಲಿ ಪರಮಾತ್ಮಗೆ ಹೋಲಿಸ್ಕೋಬೇಕಾದ್ರೆ ಎಲ್ಲಿ ಗುಡ್ಡದಾಗ ಹೋಗಿ ಪೂಜೆ ಮಾಡ್ಕೋಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ. ಬಸವಣ್ಣವ್ರು ಹೇಳಿದ್ದು 7 ಗುಣಗಳು ಬಿಟ್ಟರೆ ಆಯ್ತು ನಮ್ಮ ಬಲ್ಲಿಂದು. ಕಳ ಬೇಡ, ಹೊಲ ಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹಪಡ ಬೇಡ, ಬೇಡ ಅಂಬವು 7 ಗುಣಗಳು ಬಿಟ್ಟರೆ ಆಯಿತು. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಕಾಂಡ ಭಕ್ತರಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಸಕಲ ಜಪಗಳು, ಮೃದು ವಚನವೇ ಸಕಲ ತಪ್ಪಗಳು, ಸದುವಿನಯವೇ ಸದಾಶಿವನ ಒಲಿಮೆ ಅಂತ ಹೇಳ್ತಾ ಇದ್ದಾರೆ. ಈ ಬಸವಣ್ಣವ್ರ ವಚನ ಪ್ರಕಾರ ನಡೆದು ನಮಗೆ ಸುಖ ಸಿಗ್ತದೆ, ಇದ್ರಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬಸವಣ್ಣವ್ರ ಸುತ್ತ ಅಷ್ಟಾವರಣ ಅಂತದ. ಅಷ್ಟ ಅಂದ್ರೆ 8: ಗುರು, ಲಿಂಗ, ಜಂಗಮ, ಪಾದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇವು 8 ನಮ್ಮ ಮೈ ಮೇಲಿದ್ರೆ ಯಾರು ರೋಗನೂ ಬರೋಂಗಿಲ್ಲ. ಪ್ರಸಾದ ಅಂತ ಊಟಕ್ಕಂತಾರ್ರಿ. ಊಟ ಮಾಡ್ತಕ್ಕಂಥ ಪ್ರಸಾದ ನಾವು ಹೆಚ್ಚಿಗೆ ಮಾಡಬಾರ್ದು, ಎಷ್ಟು ಬೇಕು ಅಷ್ಟೇ ನಡೆಸಬೇಕು. ಮದುವೆ ಆದಮೇಲೆ ಮದುಮಕ್ಕಳಿಗೆ ಮನೆ ತಗೋಬೇಕಾದ್ರೆ ಸೇರಿನಾಗ ಅಕ್ಕಿ ಹಾಕಿ ವಾದ್ಯ ಒಳಗೆ ಬರ್ರಿ ಅಂತಾರೆ. ಪ್ರಸಾದ ಕೊದಿಲಾಕ ಹಚ್ಚಬಾರ್ದು. ಇವತ್ತು ಪ್ರಸಾದ ಕೊದಿತಾರೆ, ನಾಳೆ ಅತ್ತಿಮಾವು ಒದಿತಾರೆ. ಅವ್ರಿಗೆ ವಾದ್ಯ ಗೊತ್ತಿರ್ತದೆ. ವಾದ್ಯ ಬರ್ರಿ ಅಂತಾರೆ, ಅವ್ರು ಒದಿತಾನೆ ಇರ್ತಾರೆ. ಮತ್ತು ಬಲ್ಗಾಲಿಲಿ ಜೋರಾಗಿ ವಾದ್ಯ ಬರ್ರಿ ಅಂತಾರೆ, ಅವ್ರು ಬಲ್ಗಾಲಿಲಿ ಜೋರಾಗೆ ವಾದ್ಯ ಬರ್ತಾರೆ. ಪ್ರಸಾದ ಇದು ಗಿಡದ ಹಣ್ಣು, ಇದು ರುದ್ರಾಕ್ಷಿ, ಇದು ಪ್ರಸಾದ. ಅಲ್ಲಿ ಎಲ್ಲಿ ಬೀಳ್ತೋ ಅಲ್ಲೇ ಇವು ಗಿಡಗಳು ನಾಡ್ತಾವೆ. ಇವು ರುದ್ರಾಕ್ಷಿ ಅವ್ರ ಹಣ್ಣಿದ್ದ ತಿಂತಾರೆ, ಕ್ಯಾನ್ಸರ್ ಆಗಂಗಿಲ್ಲ. ಇದ್ರ ಇಂಜೆಕ್ಷನ್ ಮಾಡ್ತಾರೆ, ಕ್ಯಾನ್ಸರ್ ಆಗಿದ್ರು ಕ್ಯಾನ್ಸರ್ ಹೊಂಟು ಹೋಗ್ತಾವೆ. ಇದು ರುದ್ರಾಕ್ಷಿ ಕೊಳ್ಳ ಹಾಕೊಳ್ಳೋದ್ರಿಂದ, ಇದ್ರ ನೀರು ಮೈ ಮೇಲೆ ಬಿಡೋದ್ರಿಂದ, ಮೈಗೆ ಬಿಡೋದ್ರಿಂದ ಹಾರ್ಟ್, BP, ಲಕ್ವ, ಶುಗರ್ ಆಗಲ್ಲ, ಕ್ಯಾನ್ಸರ್ ಅಂತ ರೋಗ ಸುದ್ದ ಹೋಯ್ತಾವೆ. 2 ರುದ್ರಾಕ್ಷಿ ತಾಂಬೂರ ತೆಮ್ಗೆ ಬಿಟ್ಟು ಮುಂಜಾನೆ ನೀರು ಕುಡಿದ ಹೊಟ್ಟೆ ಗ್ಯಾಸ್ ಹೋಗ್ತದೆ. ಇದು ಸೋಸಿದ್ರೆ ಗಂಧ ನಾಲ್ಗಿಗೆ ಹಚ್ಚಿದ್ರೆ ಉರಿ ಬಂದವ್ರಿಗೆ ಅನ್ನ ರುಚಿ ಹತ್ತದ. ನಾವು ಹಿಂಗೆ ಜಪ ಮಾಡ್ತೇವೆ. ಈ ಬಟ್ಟಿಗೆ ರುದ್ರಾಕ್ಷಿ ಬಿಡೋದ್ರಿಂದ ಇಲ್ಲಿ ಅಕ್ಯುಪಂಚರ್ ಅಥವಾ ಕೈ ನಡ್ಗಂಗಿಲ್ಲ, ಲಕ್ವ ಹೊಡೆಯಂಗಿಲ್ಲ. ಆದ್ದರಿಂದ ಎಷ್ಟೇ ಹಾಲಿದ್ರೂ ಒಂದಿಷ್ಟೇ ಹುಳಿ ಹಾಕಿದ್ರೆ ಪೂರ್ತಿ ಮೊಸರು ಆಗ್ತದೆ. 1 ರುದ್ರಾಕ್ಷಿ ಎಲ್ಲರ ಕೊಳ್ಳಾಗ ಇರಲೇಬೇಕು. ತಪ್ಪಿನೂ ಮಕ್ಕಳು ಕೊಳ್ಳ ಚಿಟ್ಟಿ ತಾಯ್ತು ಹಾಕ್ಲಾಕೆ ಹೋಗಬೇಡ್ರಿ. ನನಗೇನೂ ಆಗ್ಯದ ನಮ್ಮ ಚಿಟ್ಟಿ ಹಾಕ್ಯಾಳಂತ ಕುಗ್ತಾ ಹೋಗ್ತಾರೆ. ರುದ್ರಾಕ್ಷಿ ಹಾಕಿದ್ರೆ ನಾನು ಕೊಳ್ಳ ಪರಮಾತ್ಮ ಅಂತ ಬೆಳೀತಾ ಹೋಗ್ತಾರೆ. ಇದಕ್ಕೆ ಮೈಯೆಲ್ಲ ಕಣ್ಣದ, ಮೈಯೆಲ್ಲ ಎಚ್ಚರಿಕೆ ಇಡ್ತದೆ. 1 ರುದ್ರಾಕ್ಷಿ ಎಲ್ಲರ ಕೊಳ್ಳಾಗ ಇರಲೇಬೇಕು. ಇಲ್ಲಿ ಅಂಗೈದಾಗ ರಕ್ತ ಗೋಲ್ತಿರ್ತದೆ. ನಾವು ಇಲ್ಲಿ ಹಿಡಿದಾಗ ಈ ರಕ್ತ ತಿರುಗಿನಾಗ ಇದನ್ನು ತಿರುಗ್ತದೆ. ಇಲ್ಲಿ ರಕ್ತ ಇಲ್ಲಿ ಇಲ್ಲಿ ಹಿಂದೆ ಮುಂದೆ ತಿರ್ತದೆ ರಕ್ತ, ಇದನ್ನು ಹಿಂದೆ ಮುಂದೆ ತಿರ್ತದೆ. ಬಿಟ್ಟಿದ್ರೆ ಬಂದಾಗ್ತದೆ. ನಾ ತಿರ್ಸ್ಲಕ್ಕಿದ ಅಂತ ತಿಳ್ಕೊಂಡಿರಿ. ನಿಮ್ಮ ಕೊಳ್ಳಂದೆಲ್ಲ ತಿರ್ತಾವೆ, ಎಲ್ಲರ ಕೈದಾಗ ತಿರ್ತಾವೆ. ಒಂದಿದ್ದೂ ತಿರ್ತವೆ, ಸರ ಇದ್ದೂ ತಿರ್ತವೆ. 1 ರುದ್ರಾಕ್ಷಿ ಎಲ್ಲರ ಕೊಳ್ಳಾಗ ಇರಲೇಬೇಕು. ಇದು ಸೈನ್ಸ್ ಪ್ರಕಾರ. ಬಸವಣ್ಣವ್ರು ಹೇಳೋದು ಸೈನ್ಸ್ ಪ್ರಕಾರ. ಪೂಜಾರಿಗಳು ಹೇಳೋದು ಮೂಢನಂಬಿಕೆ. ಪೂಜಾರಿಗಳು ಏನು ಹೇಳ್ತಾರೆ, ನೀವು ದೇವ್ರಿಗೆ ತುಪ್ಪ ದೀಪ ಹಚ್ಚಿರಿ ನಿಮ್ಗೆ ಒಳ್ಳೇದಾಗ್ತದೆ. ತಾಯಿದೇವ್ರು ಕೂಸ್ಗಳಿಗೆ ಹಕ್ಕಿ ಹಾಲು ಕೊಡಲ್ಲ ಕುಡಿಲಾಕ, ಮೀಸುಲ್ ತುಪ್ಪ ಅಂತ ಮಾಡಿ ಡೆಬ್ಬಿ ತುಪ್ಪ ಪೂಜಾರಿಗಳು ಕೈದಾಗ ಕೊಡ್ತಾರೆ. ಆ ಪೂಜಾರಿಗಳು ತಿಂದು ಲಟ್ಟಾಗಿ ಹೊಟ್ಟೆ ಮೇಲೆ ಮತ್ತೊಂದು ಹೊಟ್ಟೆ ಬೆಳೆಸ್ಕೊತಾರೆ. ದೇವ್ರು ಅಲ್ಲಿಲ್ಲ, ದೇವ್ರು ಇಲ್ಲಿ ಅದ. ತಂದೆ ದೇವರು, ತಾಯಿ ದೇವರು, ಬಂಧು ದೇವರು, ಬಳಗ ದೇವರು, ಸಮಾಜ ದೇವರು, ನೀವೆಲ್ಲ ನಡೆದಾಡ್ತಕ್ಕಂಥ ದೇವರು, ಮಾತಾಡ್ತಕ್ಕಂಥ ದೇವರು. ಆದ್ದರಿಂದ ಎಲ್ಲರ ಕೊಳ್ಳಾಗ 1 ರುದ್ರಾಕ್ಷಿ ಇರಬೇಕು. ಈ ವಿಭೂತಿ ಹಚ್ಕೊಳ್ಳೋದ್ರಿಂದ ಈ ಜಾಯಿಂಟ್ ಪಿನ್ ಹಿಡಿಯಂಗಿಲ್ಲ, ಟೊಂಕ ಮೊಳಕಾಲು ನೈಯಂಗಿಲ್ಲ. ಹಿಂದೂ ಕಿರುಗೋಳು ಮೊಳಕಾಲು ಟೊಂಕ ನೈತಿಲ್ಲ. ವಿಭೂತಿ ಹಚ್ಕೋತಿರು. ಈಗಿನವ್ರು ಪೌಡರ್ ಹಚ್ಕೋತಾರೆ. ಪೌಡ್ರದಾಗ ಹೆಣದ ಬೂದಿ ಮಿಕ್ಸ್ ಮಾಡ್ತಾರೆ. ದೊಡ್ಡ ಆಸ್ಪತ್ರೆ ರೋಗಿಗಳು ಸತ್ ಕೂಡಲೇ ಬಟನ್ ಹೋಗ್ತಾರೆ. ಹೆಣ ಸುಟ್ಟು ಬೂದಿ ಆಗ್ತದೆ. ಸುಟ್ಟಿದ ಬೂದಿ ಪೌಡರ್ದಾಗ ಮಿಕ್ಸ್ ಮಾಡಿಕೊಡ್ತಾರೆ. ಮುಖಕ್ಕೆ ಪೌಡರ್ ಹಚ್ಕೋಬಾರ್ದು. ಬೇಕಾದ್ರೆ ವಿಭೂತಿ ಹಚ್ಕೋರಿ, ಅರಿಶಿಣ ಹಚ್ಕೋರಿ, ಕಲರ್ ಬರ್ತದೆ. ಅದಕ್ಕೆ ಮದುಮಕ್ಕಳಿಗೆ ಅರಿಶಿಣ ಹಚ್ತಾರೆ. ನಾಯಿ ಕತ್ತಿಗಳು ಮೈಗೆ ಹುಣ್ಣೋದ್ರೆ ಆಸ್ಪತ್ರೆ ಹೋಗಲ್ಲ. ದಾರ್ಯಾಗ ಬೂದೆ ಹೊರಳಾಡಿ, ತಿಪ್ಪೆ ಬೂದೆ ಹೊಡಿ ಮೈ ಹುಣ್ಣು ಚಂದ ಮಾಡ್ಕೊತಾವ. ನಾಯಿ ಕತ್ತಿಗಳಿಗೆ ಗೊತ್ತದ ವಿಭೂತಿ ಮಹತ್ವ. ವಿಭೂತಿ ಆಕಳು ಬೂದಿದಿಂದ ಮಾಡಿರ್ಬೇಕು. ಆಕಳು ಕರಿಗೆ ಎಮ್ಮಿ ಕರಿ ರೋಡಿಗೆ ಬಿಡ್ರಿ. ಬಸ್ ಬರ್ತಾ ಇದ್ದ ಆಕಳು ಕರು ಟಣ್ಣ ಚಿಡಿದು ರೋಡಿಂದ ಇಚ್ಚಾಕ ಆಗ್ತದೆ. ಎಮ್ಮಿ ಕರು ಮತ್ತೆ ಬಸ್ಸಿನ ಮುಂದೆ ಹೋಗ್ತದೆ. ವಿಭೂತಿ ಲಚ್ಚ ತಲೆ ನೋವು ಚಲ ಇಲ್ಲಚ್ಚ ಉಶ್ವಾಸ ಹಿಡಿತದೆ. ಹಾರ್ಟ್ ಆಗಲ್ಲ, ಕಿಡ್ನಿ ಫೇಲ್, ಟೊಂಕನೇ ಇಲ್ಲ, ಮೊಳಕಾಲ್ನೇ ಇಲ್ಲ. ವಿಭೂತಿ ನಿಮ್ಮ ಮನೆ ನೀವು ತಯಾರು ಮಾಡ್ಬೋದು. ಆಕಳುಗಳು ಅಲ್ಲೇ ಹಾಕ್ತಿರಲ್ಲ. ಆ ಬೂದಿ ಸಣ್ಣ ಮಕ್ಕಳು ಹೆಚ್ಚಂದ್ರೆ ಅಳ ನೆನೆಸ್ತಾರೆ. ಮೈಯೆಲ್ಲ ಹಚ್ಕೊಳ್ಳೋದು, ಟೊಂಕ ಮೊಳಕಾಲ್ ನೈಯಲ್ಲ. ಎಲ್ಲ ಕಡೆ ಸುಣ್ಣದ ವಿಭೂತಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಡಾಂಬರ್ ಲಿಂಗ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಫೈಬರ್ ರುದ್ರಾಕ್ಷಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ನಿಮ್ಮ ಮನೆ ನೀವು ವಿಭೂತಿ ತಯಾರು ಮಾಡ್ಬೋದು ಆಕಳು ಬೂದಿದಿಂದ. ಇಲ್ಲೆಲ್ಲ ಒಳ್ಳೆ ರುದ್ರಾಕ್ಷಿ ವಿಭೂತಿ ವಚನ ಪುಸ್ತಕಗಳದ. ವಚನ ಪುಸ್ತಕ ಎಲ್ಲರ ಮನೆಯಾಗಿರ್ಬೇಕು. 1 ವಚನ ಓದಬೇಕು. ಗಿಡದಾಗ 100 ಪಕ್ಷಿಗಳು ಕುಂತ್ರು 100 ಕಲ್ಲು ಹೊಡಿಬೇಕಾಗಿಲ್ಲ. 1 ಕಲ್ಲು ಹೊಡೆದ್ರೆ ಓಸು ಪಕ್ಷಿಗಳು ಹಾರು ಹೋಯ್ತಾವೆ. 1 ವಚನ ಹೇಳಿದ್ರೆ 100 ಕಷ್ಟಗಳೆಲ್ಲ ಓಡ್ ಹೋಯ್ತಾವೆ. ಇಲ್ಲಿ
ಯಡಿಯೂರಪ್ಪ ಬಸವಣ್ಣ ಇದು 1900 ಬಸವಣ್ಣವ್ರ ಕಾಲದಾಗ ಇದು ಅನುಭವ ಮಂಟಪ ಇರಲಿಲ್ಲ. ಗಿಡ ತೆಳ ಪತ್ರಿ ಗಿಡ ತೆಳ ಚಿಂತನೆ ನಡೀತಿತ್ತು. ಎದುರು ಕಾಣೋವೆಲ್ಲ ಪತ್ರಿ ಗಿಡಗಳು. ಹೂಗಾರ ಮಾದಣ್ಣ ಇಲ್ಲಿಂದೇ ಪತ್ರಿ ಒಯ್ದು ಕೊಡ್ತೀವಿ. ಸುತ್ತ ಕೆರೆ ಇದೆ. ಅಂಬಿಗಾರ ಚೋಡೆ ಡೋಣಿ ಮುಖಾಂತರ ಇಲ್ಲಿ ಶೆಂಡ್ರಿಗೆ ತಂದು ಬಿಡ್ತಿದ್ರು. ಸುತ್ತ ಕೆರೆ ಇದೆ. ಅಂಬಿಗಾರ ಅಲ್ಲಿ ಆ ಕೆರೆಯಾಗ ಆನೆಗಳು ಈಜಾಡ್ತಿದ್ವು. ಇಲ್ಲಿ 1955ರಲ್ಲಿ ಜಯಚಾಮರಾಜ ಒಡೆಯರ್ ಪಾಯ ಉದ್ಘಾಟನೆ ಮಾಡಿದ್ರು. ಚನ್ನಬಸವ ಪಟ್ಟಣದಲ್ಲಿ ಕಟ್ಟರು. ಈಗ ಯಡಿಯೂರಪ್ಪರು 700 ಕೋಟಿ ಕೊಟ್ಟಾರ ದುಡ್ಡ ಈ ಕಡೆ ಹಿಂದೆ ಕಟ್ತಾ ಇದ್ದಾರೆ. 10 ಎಕರೆ ರೌಂಡ್ ಕಲ್ಲಿನ ಲಿಂಗ. ಈ ದುಕಾನ್ ಗಾಡಿ ಮೇಲೆ ನಕಾಸೆ ಅದ. 10 ಎಕರೆ ರೌಂಡ್ ಕಲ್ಲಿನ ಲಿಂಗ, 6 ಮಜಲಿ ಎತ್ತರ, 770 ಪಿಲ್ಲರ್ಸ್. ಆ ಪಿಲ್ಲರ್ಸ್ಗಳ ಮೇಲೆ 770 ಶರಣರು ಸ್ಟ್ಯಾಚುಗಳು ಬರ್ತಾವೆ. ಒಂದೊಂದು ಸ್ಟ್ಯಾಚು ಕೈ ಮುಟ್ಟಿದ್ರೆ ಒಂದೊಂದು ಶರಣರು ಚರಿತ್ರೆ ಹೇಳ್ತಾವೆ. ಅದ್ರೊಳಗೆ ಇಂಥವು 50 ಹಾಲು ಬರ್ತಾವೆ. ಆ ಹಾಲುಗಳ ಮೇಲೆಲ್ಲ ಲಿಂಗ, ರುದ್ರಾಕ್ಷಿ, ವಿಭೂತಿ ಡೋರ್ ಇರ್ತಾವೆ. ರುದ್ರಾಕ್ಷಿ ಡೋರಿಗೆ ಮುಟ್ಟಿದ್ರೆ ರುದ್ರಾಕ್ಷಿ ಬಗ್ಗೆ ಡೋರ್ಗಳು ಹೇಳ್ತಾವೆ. ವಿಭೂತಿ ಕೈ ಮುಟ್ಟಿದ್ರೆ ವಿಭೂತಿ ಬಗ್ಗೆ ಹೇಳ್ತಾವೆ. ವಚನ ಕೈ ಮುಟ್ಟಿದ್ರೆ ಶರಣರೆಲ್ಲ ಬೆನ್ನಿಗೆ ವಚನ ಕಟ್ಕೊಂಡು ಬರ್ತಾರೆ. ಒಂದರ ವಚನ ಇರಬೇಕು, ಯಾವ ಟೆನ್ಷನ್ ಬರಲ್ಲಂತ. ಎಲ್ಲರ ಮನೆ ನೋಡ್ರಿ, ಯಾರ ಮನೆ ಲಿಂಗ ಇಲ್ಲ, ರುದ್ರಾಕ್ಷಿ ಇಲ್ಲ, ವಿಭೂತಿ ಇಲ್ಲ, ವಚನ ಪುಸ್ತಕ ಇಲ್ಲ. ಬರೀ ಏನವ ಟಿ ವಿ, ಮೊಬೈಲ ಮತ್ತು ಭಾಂಡ್ಯ, 50 ಸೆಟ್ ಬಟ್ಟಿ. ಅವರು ಆ ಟಿ ವಿಯಾಗ ಏನು ತೋರಿಸ್ತಾರ್ರಿ? ಬರೀ ಅತ್ತಿ ಸೊಸಿ ಜಗಳ ತೋರಿಸ್ತಾರೆ. ಈ ಮೊಬೈಲ್ದಾಗ ಸಿಕ್ಕಿ ತೋರಿಸ್ತಾರೆ. ಮಕ್ಕಳು ಅವರ ಆಗ್ತಾ ಇದ್ದಾರೆ. ನಿನ್ನ ಅಜ್ಜಿ ಒಬ್ಬಾಕಿ ಹುಟ್ಟಿದ ಹಬ್ಬ ಮಾಡ್ಕೊಳ್ಳೋಳು ಬಸವ ಕಲ್ಯಾಣದಾಗ. 185ನೇ ವರ್ಷದ ಹುಟ್ಟಿದ ಹಬ್ಬ. ಆ ಅಜ್ಜಿ ಹೇಳ್ತಾ ಇದ್ದಳು, ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬಕ್ಕೆ ನೀವು ಬರ್ತೀರಿ. ಈ ವರ್ಷ ಬರೋರು ಹುಟ್ಟಿದ ಹಬ್ಬಕ್ಕೆ ಭಾಂಡ್ಯ ಬರ್ತಾನೆ ತೊಗೊಂಡು ಬರಬೇಡ್ರಿ. 85 ವರ್ಷ ಭಾಂಡ್ಯ ಬರ್ತಾನೆ. ತೊಳೆಯೋದು ಬೆಳಗೋದು ಇಡೋದೇದಾಗ 85 ವರ್ಷ ಆಗ್ಯದ. ಏನೂ ಓದೋದಾಗಿಲ್ಲ, ಏನೂ ಕೆಲಸ ಆಗಿಲ್ಲ. ಆದ್ದರಿಂದ ಈ ವರ್ಷ ಬರೋರು ಪುಸ್ತಕ ತೊಗೊಂಡು ಬರ್ರಿ, ವಚನ ತೊಗೊಂಡು ಬರ್ರಿ, ರುದ್ರಾಕ್ಷಿ ತೊಗೊಂಡು ಬರ್ರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರ ಮನ್ಯಾಗ ಲಿಂಗ, ರುದ್ರಾಕ್ಷಿ, ವಿಭೂತಿ ಇದ್ರೆ ನಮಗೇನು ಕಡಿಮೆ ಬೀಳಲ್ಲ. ಇವೆಲ್ಲ ರುದ್ರಾಕ್ಷಿಗಳು 5 ರೂಪಾಯಿಗೆ ಅದಾವ. ಎಲ್ಲರ ಕೊಳ್ಳಾಗ ಇರಲೇಬೇಕು. ಇದು ಸೈನ್ಸ್ ಪ್ರಕಾರ. ಮಕ್ಕಳ ಕೊಳ್ಳಾಗ ಅಪ್ಪಿತಪ್ಪಿನೂ ಚಿಟ್ಟಿ ತಾಯ್ತು ಹಾಕಬೇಡ್ರಿ. ಇವೆಲ್ಲ 770 ಶರಣರು ಫೋಟೋಗಳದ. 770 ಜಾತಿಯವರಲ್ಲ, 770 ಕಾಯಕದವ್ರು. ಕಾಯಕ್ಕೆ ಹೋಗಿ ಜಾತಿ ಅನ್ಸರು ವೈದಿಕರು. ಇಲ್ಲಿ ಬಹುರೂಪಿ ಚೌಡಯ್ಯ ಅಂತ ಫೋಟೋ ಅದ. ಇಲ್ಲಿ ಇವರು ಬಹುರೂಪಿ ಚೌಡಯ್ಯ, ಇಲ್ಲಿ ಇವ್ರು ಬಹುರೂಪಿ ಚೌಡಯ್ಯ. ಇವ್ರು ಏನದ ಅಂತಂದ್ರೆ ಗಲ್ಲಿ ಗಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಬಸವಣ್ಣವ್ರ ಕಾಲದಾಗ ಟಿ ವಿ ರೇಡಿಯೋ ಇದ್ದಿಲ್ಲ. ಗಲ್ಲಿ ಗಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಜನನೇ ಇರ್ತದೆ. ಜನನೇ ಆದ ಕೂಡಲೇ ವಚನ ಹೇಳ್ತಾರೆ. ತಂಬಾಕು ತಿಂದ್ರೆ ಹಂದಿ ಸಂಡಾಸ್ ತಿಂದಂಗೆ, ನಾಸಿ ತಿಂದ್ರೆ ನಾಯಿ ಮಲ ತಿಂದಂಗೆ, ಗಾಂಜಾ ತಿಂದ್ರೆ ಬೆಕ್ಕಿನ ಮಲ ತಿಂದಂಗೆ ಅಂತ. ನಿಮ್ಮ ಓಣಿ ಒಳಗೆ ಯಾರಾದರೂ ಗುಟ್ಕಾ ತಂಬಾಕು ತಿಂದ್ರೆ ಅವ್ರಿಗೆ ಹೇಳ್ರಿ ಹಂದಿ ಸಂಡಾಸ್ ತಿಂದಂಗೆ ಅಂತ. ಚೌಡೆ ಹೇಳೇನಂತ ಹೇಳ್ರಿ, ನನ್ನ ಹೆಸರು ಹೇಳಿರಿ. ಮತ್ತೆ ಬಡಿಗೆ ತೊಗೊಂಡು ಬರ್ತಾರೆ. ಗುಟ್ಕಾ ಅಂದ್ರೆ ಗುಟ್ಕಂತ ಹೋಗೋದು. ಮಾಣಿಕ್ ಚಂದ್ರ ಇಲ್ಲೆಲ್ಲ ಒಳ್ಳೆ ಪುಸ್ತಕ ಅದಾವ, ರುದ್ರಾಕ್ಷಿ ಅದಾವ. ಅವೆಲ್ಲ ನೀವು ರೊಕ್ಕ ಕೊಟ್ಟು ಬಂದಿರಿ. ಅವು ಆಟೋದವು ಸುಮ್ಮನೆ ಭಾರಿಸ್ತಾವೆ. ಹುಗ್ಸಟ್ಟೆನ ಗಪ್ಪ ತೋರಿಸೋದು, ತೋರ್ಸ್ಲಕ್ಕೆ 5 ಇರ್ತಾವೆ. ಸುಮ್ಮ ಹಿಂಗೆ ತೊಗೊಂಡು ಗಪ್ಪ ಅಂತ ತೋರ್ಸೋದು ನೋಡ್ಬಿಡಲ್ಲ. ತೊಗೊರಿ, ನೋಡ್ರಿ ಏನು ಬೇಕೋ ಅದು ತೊಗೊರಿ. ಇಲ್ಲಿ ಪ್ರಸಾದ ಫಸ್ಟ್ ಕ್ಲಾಸ್ ಪ್ರಸಾದ ಮಾಡಿರಿ. ಒಳಗೆಲ್ಲ ನೋಡ್ರಿ.